ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮನೆ ಮಗಳು ಅಚ್ಚ ಕನ್ನಡತಿ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡುತ್ತಾ ಇರುವವರಿಗೆ ಅಚ್ಚ ಕನ್ನಡತಿಯಿಂದ ನಮಸ್ಕಾರಗಳು. ಎಲ್ಲರಿಗೂ ನವರಾತ್ರಿ ಶುಭಾಶಯಗಳು. ದುರ್ಗಾದೇವಿಯ 9 ದಿನದ ಅವತಾರದಲ್ಲಿ 2ನೇ ದಿನವಾದ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸುತ್ತೇವೆ. ತಾಯಿಗೆ ಮಲ್ಲಿಗೆ ಹೂಗಳಿಂದ ಅಲಂಕಾರ ಮಾಡಬೇಕು ಹಾಗೂ ಬಿಳಿ ಹೂಗಳಿಂದ ಅಲಂಕಾರ ಮಾಡಬೇಕು. ಗುಲಾಬಿ ಬಣ್ಣದ ವಸ್ತ್ರವನ್ನು ಧರಿಸಬೇಕು. ದುರ್ಗಾದೇವಿಯ ದ್ವಿತೀಯ ಸ್ವರೂಪವಾದ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧಿಸಲಾಗುತ್ತದೆ. ದೇವಿಯ ಪೂಜೆಯಿಂದ ತ್ಯಾಗ, ವೈರಾಗ್ಯ, ಸದಾಚಾರ, ಸಂಯಮ ವೃದ್ಧಿಯಾಗುತ್ತದೆ. ತಾಯಿಯ ಬಲಹಸ್ತದಲ್ಲಿ ಜಪಮಾಲೆ ಮತ್ತು ಎಡಹಸ್ತದಲ್ಲಿ ಕಮಂಡಲವಿರುತ್ತದೆ. ದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು 100 ವರ್ಷಗಳ ಕಾಲ ಎಲೆಗಳನ್ನು ಸೇವಿಸುತ್ತಾರೆ. 3 ವರ್ಷಗಳ ಕಾಲ ಬಿಲ್ವಪತ್ರೆ ಸೇವಿಸುತ್ತಾರೆ. ಕೊನೆಗೆ ಕೇವಲ ಉಸಿರಾಡುತ್ತಾ ಶಿವನ ತಪಸ್ಸನ್ನು ತಾಯಿ ಪಾರ್ವತಿ ದೇವಿಯು ಮಾಡುತ್ತಾರೆ. ಶಿವನು ಪಾರ್ವತಿಯ ಅಖಂಡ ನಿಷ್ಠೆಗೆ ಮೆಚ್ಚಿದ ಶಿವನ ಪಾರ್ವತಿಯನ್ನು ಮದುವೆಯಾಗಲು ಒಪ್ಪುತ್ತಾರೆ. ಬ್ರಹ್ಮಚಾರಿಣಿ ದೇವಿಯನ್ನು ಭಕ್ತಿ, ತ್ಯಾಗ ಮತ್ತು ಸಂಕಲ್ಪದ ಪ್ರತೀಕ ಹಾಗೂ ಪ್ರೀತಿ, ನಿಷ್ಠೆ, ಬುದ್ಧಿವಂತಿಕೆ ಮತ್ತು ಜ್ಞಾನದ ಸಂಕೇತ ಎಂದು ಒಪ್ಪುತ್ತಾರೆ. ತಾಯಿ ಬ್ರಹ್ಮಚಾರಿಣಿ ದೇವಿಗೆ ಸಕ್ಕರೆಯಿಂದ ನೈವೇದ್ಯ ಮಾಡಿ ಇಕ್ಕಬೇಕು ಹಾಗೂ 1 ಗ್ಲಾಸ್ ಹಾಲು ಇಟ್ಟು ನೈವೇದ್ಯ ಇಟ್ಟು ತಾಯಿ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಬೇಕು, ಆರಾಧಿಸಬೇಕು. ಇದು ನವರಾತ್ರಿಯ ತಾಯಿ ಬ್ರಹ್ಮಚಾರಿಣಿಯ ದೇವಿಯ ಆರಾಧನೆ. ಬ್ರಹ್ಮಚಾರಿಣಿಯ ದಿನದಂದು ವಿಶೇಷವಾಗಿ ಈ ಮಂತ್ರವನ್ನು ಪಠಿಸಿದಲ್ಲಿ ನಮಗೆ ಇಷ್ಟಾರ್ಥ, ಸುಖ, ಶಾಂತಿ, ನೆಮ್ಮದಿ, ಸಿರಿ, ಸಂಪತ್ತು, ಆಯುಷ್ಯ, ಆರೋಗ್ಯ ಲಭಿಸುತ್ತದೆ. ಓಂ ಬ್ರಾಂ ಬ್ರೀಂ ಬ್ರೂಂ ಬ್ರಹ್ಮಚಾರಿಣ್ಯೇ ನಮಃ ಅಥವಾ ಓಂ ಹ್ರೀಂ ಶ್ರೀಂ ಬ್ರಹ್ಮಚಾರಿಣ್ಯೇ ದುರ್ಗಾಯೇ ನಮಃ. ಇದು 108 ಬಾರಿ ಪಠನೆ ಮಾಡಬೇಕು. ಇದು ನಮ್ಮ ಮನೆಯ ನವರಾತ್ರಿ 2ನೇ ದಿನದ ಪೂಜೆ. ಮೊದಲ ಬಾರಿ ನಮ್ಮ ಚಾನಲ್ಗೆ ಯಾರೆಲ್ಲ ನೋಡ್ತಾ ಇರೋರಿಗೆ ಎಲ್ಲರಿಗೂ ನವರಾತ್ರಿ ಶುಭಾಶಯಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.